ಋತುಸ್ರಾವ ರಜೆ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಕೋರ್ಟ್ನಲ್ಲಿ ಕೂಡ ವಕೀಲರು ಸಲ್ಲಿಸಿರುವಂತ ಒಂದು ಅರ್ಜಿಯನ್ನ ವಿಚಾರಣೆಗೆ ಎತ್ಕೊಂಡಿರುವಂತಹ ಸಂದರ್ಭದಲ್ಲಿ ಇದಕ್ಕೆ ಸರಿಯಾದ ತೀರ್ಪು ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಹಾಗಾಗಿ ಮಹಿಳೆಯರು ವಿದ್ಯಾರ್ಥಿನಿಯರು ಮುಟ್ಟಿನ ನೋವು ಏನಿದೆ ಅದಕ್ಕೆ ವಿಮುಕ್ತಿ ಸಿಗುತ್ತಾ? ಹಾಗಾದ್ರೆ ಋತುಸ್ರಾವದ ಆ 3 ದಿನದ ಯಾತನೆ ಕೊನೆಗೊಳ್ಳುತ್ತಾ? ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಹಿಳೆಯರ ನೋವಿಗೆ ಸ್ಪಂದಿಸ್ತಾರಾ? ಮುಟ್ಟಿನ ರಜೆ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸಮಾಲೋಚನೆ ನಡೆಸಿ ನೀತಿಯನ್ನ ರೂಪಿಸುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಅದರ ಕುರಿತೆ ನಾವಿವತ್ತು ಮಾತನಾಡ್ತಾ ಇರುವಂತದ್ದು. ಕೇಂದ್ರ ಹಾಗೂ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಆರ್ಡರ್ ಮಾಡಿದೆ. ಕೋರ್ಟ್ನಿಂದ ಮುಟ್ಟಿನ ರಜೆಯ ಬಗ್ಗೆ ತೀರ್ಪು ನೀಡೋದಕ್ಕೆ ಸಾಧ್ಯವಿಲ್ಲ. ನ್ಯಾಯಾಲಯ ತೀರ್ಪನ್ನ ಹೊರಡಿಸಿದ್ರೆ ಮಹಿಳೆಯರಿಗೆ ತೊಂದರೆ ಆಗಬಹುದು. ಮಹಿಳೆಯರನ್ನ ಉದ್ಯೋಗಕ್ಕೆ ಸೇರಿಸಿಕೊಳ್ಳುವುದನ್ನೇ ಬಿಟ್ಬಿಡಬಹುದು. ಯಾಕೆಂದ್ರೆ ಈ ರೀತಿಯ ಸಮಸ್ಯೆಗಳು ಈ ಹಿಂದೆ ಕೂಡ ಆಗಿದ್ದಾವೆ. ಆ ರೀತಿ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಕೋರ್ಟ್ ಕೊಟ್ಟಿರುವಂತ ಖಡಕ್ ವಾರ್ನಿಂಗ್ ಇದೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಮಾಡೋದಕ್ಕಾಗಲ್ಲ. ಮಹಿಳೆಯರ ಹಿತದೃಷ್ಟಿಯಿಂದ ಸರ್ಕಾರವೇ ನೀತಿಯನ್ನ ರೂಪಿಸಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈಗಾಗಲೇ ಕೇರಳದಲ್ಲಿ ಋತುಸ್ರಾವದ ರಜೆ ಘೋಷಣೆ ಮಾಡಲಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ರಜಾ ಇದೆ. ನಮ್ಮ ದೇಶದಲ್ಲೇ ಬಂದ್ರೆ ಕೇರಳದಲ್ಲಿ ಈಗಾಗಲೇ ರಜೆ ಕೊಟ್ಟಿದ್ದಾರೆ. ಖಾಸಗಿ ಸಂಸ್ಥೆಗಳು ಕೂಡ ಈ ರಜೆವನ್ನ ನೋಡಿಕೊಂಡು ಖಾಸಗಿ ಸಂಸ್ಥೆಯರು ಸ್ವಪ್ರೇರಣೆಯಿಂದ ಅವರೇ ರಜೆಗಳನ್ನ ಕೊಡ್ತಿದ್ದಾರೆ. ಹಾಗಾಗಿ ಕರ್ನಾಟಕಕ್ಕೂ ಬರುತ್ತಾ ಈ ಕೇರಳ ಮುಟ್ಟಿನ ರಜೆಯ ಮಾಡೆಲ್ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಇರುವಂತದ್ದು. ಇದೇ ವಿಚಾರವಾಗಿ ಇವತ್ತು ಸವಿಸ್ತಾರವಾಗಿ ಮಾತನಾಡ್ತಾ ಹೋಗೋಣ. ಹಾಗಾದ್ರೆ ಮುಟ್ಟಿನ ರಜೆ ಕೊಡ್ಬೇಕಾ ಕೊಡಬಾರ್ದಾ? ಕೊಟ್ರು ಯಾಕೆ ಕೊಡ್ಬೇಕು? ಮಹಿಳೆಯರ ಸಮಸ್ಯೆಗಳು ಮುಟ್ಟಿನ ಸಂದರ್ಭದಲ್ಲಿ ಏನೆಲ್ಲ ಇರ್ತವೆ? ಎಷ್ಟು ನೋವನ್ನ ಅನುಭವಿಸ್ತಾ ಇರ್ತಾರೆ? ಅದ್ರ ಬಗ್ಗೆ ಇವತ್ತಿನ ವಿಶೇಷ ಬುಲೆಟಿನ್ ಅಲ್ಲಿ ಮಾತನಾಡ್ತಾ ಹೋಗೋಣ. ಹಾಗಾದ್ರೆ ಆ ದಿನಗಳ ವಿರಾಮ ಯಾಕೆ ಬೇಕಾಗುತ್ತೆ? ಋತುಸ್ರಾವ ಆಗುವಂತ ಸಂದರ್ಭದಲ್ಲಿ ರಜೆಯನ್ನ ಅಥವಾ ವಿರಾಮವನ್ನ ಯಾಕೆ ಕೊಡಬೇಕು? ಋತುಚಕ್ರ ಒಂದು ಸಹಜ ಕ್ರಿಯೆಯೇ ಆಗಿದ್ರು ಕೂಡ ಹಾರ್ಮೋನುಗಳ ಇನ್ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ವಿರಾಮ ಅಥವಾ ವಿಶ್ರಾಂತಿ ಬೇಕಾಗುತ್ತೆ. ಇನ್ನು ಋತುಸ್ರಾವದ ನೋವು ಯಾರು ಒಂದಿಬ್ಬರ ಸಮಸ್ಯೆ ಅಲ್ಲ, 80% ಮಹಿಳೆಯರಲ್ಲಿ ಇದೇ ಸಮಸ್ಯೆ ಇದೆ. ಹಾಗಾಗಿ 80% ಮಹಿಳೆಯರಲ್ಲಿ ಇದೇ ಸಮಸ್ಯೆ ಇರೋದ್ರಿಂದ ರಜೆ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ನುವಂಥ ಕಾರಣಕ್ಕೆ ರಜೆ ಕೊಡುವಂತ ಕಾರಣಕ್ಕೆ ಈಗ ಒತ್ತಾಯ ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇನ್ನು ಮಹಿಳೆಯರಿಗೆ ಮುಟ್ಟಿನ ಅವಧಿಯಲ್ಲಿ ಒಂದಲ್ಲ ಒಂದು ರೀತಿಯ ನೋವು ಇರುತ್ತೆ. ಬರೀ ಹೊಟ್ಟೆ ನೋವು ಮಾತ್ರ ಅಲ್ಲ, ಬೆನ್ನು ನೋವು ಇರ್ಬೋದು, ಅದೇ ರೀತಿಯಾಗಿ ಸೊಂಟ ನೋವು ಇರ್ಬೋದು, ಹೀಗೆ ಅನೇಕ ನೋವುಗಳು ಬರ್ತಾವೆ. ಈ ನೋವು ಕೆಲವರಿಗೆ ಅತಿ ಆಯ್ತು ಅಂದ್ರೆ ಸಾಮಾನ್ಯವಾಗಿನೂ ಇರ್ಬೋದು. ಇನ್ನು ಕೆಲವರಿಗೆ ಈ ರೀತಿಯಾಗಿ ಋತುಸ್ರಾವ ಏನಿದೆ ಆಗಿದ್ದೇ ಗೊತ್ತಾಗಲ್ಲ, ಆರಾಮಾಗಿದ್ಬಿಡ್ತಾರೆ. ಆದ್ರೆ ಇನ್ನು ಕೆಲವರಿಗೆ 80% ಮಹಿಳೆಯರಿಗೆ ನೋವು ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಕೆಲವರಿಗೆ 1 ದಿನ ನೋವಿರುತ್ತೆ ಅಷ್ಟೇ. ಇನ್ನು ಕೆಲವರಿಗೆ 5 ದಿನಗಳ ಕಾಲ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಅತಿಯಾದಂತ ನೋವು ಕೂಡ ಕಾಣಿಸ್ಕೊಳ್ತಾ ಇರುತ್ತೆ. ಈ ಅವಧಿಯಲ್ಲಿ ಪ್ರೋಸ್ಟಾಗ್ಲಾಂಡಿನ್ ಅನ್ನುವಂತ ಒಂದು ರಾಸಾಯನಿಕ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಬಹಳ ಕಷ್ಟಕರ ಅವಧಿಯನ್ನ ಈ ಸಂದರ್ಭದಲ್ಲಿ ಹೆಣ್ಮಕ್ಳು ಅನುಭವಿಸ್ಬೇಕಾಗುತ್ತೆ. ವಿದ್ಯಾರ್ಥಿನಿಯರಿರ್ಬೋದು, ಉದ್ಯೋಗಸ್ಥ ಮಹಿಳೆಯರಿರ್ಬೋದು, ಅಥವಾ ಮನೆಯಲ್ಲೇ ಇರುವಂತವ್ರು ಇರ್ಬೋದು, ಯಾರಾದ್ರೂ ಅಷ್ಟೇ ಒಟ್ಟು 80% ಮಹಿಳೆಯರಲ್ಲಿ ಈ ರೀತಿಯ ನೋವು ಕಾಣಿಸ್ಕೊಳ್ತಾ ಇದೆ. ಮಹಿಳೆಯರಲ್ಲಿ ಋತುಚಕ್ರದ ಅವಧಿ ಈ ಒಂದು ಸಂದರ್ಭದಲ್ಲಿ ಈ ರಾಸಾಯನಿಕ ಉತ್ಪತ್ತಿ ಆಗೋದ್ರಿಂದ ಹೆಚ್ಚಾಗಿ ಕಷ್ಟಕರವಾಗಿರುತ್ತೆ. ಭಾರತದಲ್ಲಿ 36.6% ಮಹಿಳೆಯರಿಗೆ ತೀವ್ರವಾಗಿ ರಕ್ತಸ್ರಾವ ಇರ್ಬೋದು, ಕಿಬ್ಬೊಟ್ಟೆಯ ನೋವು ಇರ್ಬೋದು, ವಿಪರೀತ ಸುಸ್ತು, ಆಯಾಸ, ಸ್ನಾಯು ಸೆಳೆತ, ಬೆನ್ನು ನೋವು ಇರ್ಬೋದು, ತಲೆನೋವು, ಅದೇ ರೀತಿಯಾಗಿ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ. ಒಂದು ರೀತಿಯಾಗಿ ಇರಿಟೇಷನ್ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಆ ಸಂದರ್ಭದಲ್ಲಿ ನಮಗೆ ರಜೆ ಬೇಕು ಅಂತ ಮಹಿಳೆಯರು ಕೂಡ ಒತ್ತಾಯಿಸ್ತಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿನಿಯರು ಕೂಡ ಒತ್ತಾಯಿಸಿದ್ದಕ್ಕೆ ಅವರ ಒತ್ತಾಯದ ಮೇರೆಗೆ ಕೇರಳದಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದೇ ಮಾಡೆಲ್ ಅನ್ನ ಕರ್ನಾಟಕದಲ್ಲೂ ಕೂಡ ತರ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಈ ಸಂದರ್ಭದಲ್ಲಿ ವಿಶ್ರಾಂತಿಯನ್ನ ಕೊಟ್ಟಿದ್ದೇ ಆದ್ರೆ ಒಂದಷ್ಟು ಈ ಇರಿಟೇಷನ್ ಇರ್ಬೋದು, ನೋವು ಇರ್ಬೋದು, ಅದೆಲ್ಲದರಿಂದ ಕೂಡ ಒಂದಷ್ಟು ಮನೆಯಲ್ಲೇ ಇದ್ದು ವಿಶ್ರಾಂತಿಯನ್ನ ಪಡ್ಕೊಳ್ಬಹುದು. ಹಾಗಾಗಿ ರಜೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ನ ವ್ಯವಸ್ಥೆ ಆದ್ರೂ ಮಾಡಿಕೊಡಿ. ಈಗಾಗಲೇ CL ವ್ಯವಸ್ಥೆ ಇರುತ್ತೆ, ಅದೇ ರೀತಿಯಾಗಿ ಸಿಕ್ ಲೀವ್ನ ವ್ಯವಸ್ಥೆ ಇರುತ್ತೆ, ಕ್ಯಾಶುವಲ್ ಲೀವ್ ಇರುತ್ತೆ, ಸಿಕ್ ಲೀವ್ ಇರುತ್ತೆ. ಬಟ್ ಇವೆರಡನ್ನೂ ಹೊರತುಪಡಿಸಿದಾಗ ಕೆಲವರಿಗೆ ಇವೆಲ್ಲ ಲೀವ್ಗಳು ಮುಗ್ದೋಗಿರುತ್ತೆ. ಅನಿವಾರ್ಯ ಸಂದರ್ಭದಲ್ಲಿ ಈ ರೀತಿ ಪೀರಿಯಡ್ಸ್ ಆಗಿದ್ವಿ, ಬಹಳ ಸಮಸ್ಯೆ ಆಗ್ತಾ ಇದೆ ಅಂದ್ರೆ
ಅದನ್ನ ಕೂಡ ಲೀವ್ ಕನ್ಸಿಡರ್ ಮಾಡಿ ಅನ್ನುವಂಥ ಒತ್ತಾಯ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮುಟ್ಟಿನ ಸಮಯದಲ್ಲಿ ಕೆಲಸದಲ್ಲಿ ಏಕಾಗ್ರತೆಯಿಂದ ಕೆಲಸ ಮಾಡೋದಕ್ಕಾಗಲ್ಲ, ಇರಿಟೇಷನ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಸೊಂಟ ನೋವು ಬರ್ತಾ ಇರುತ್ತೆ, ಕಿಬ್ಬು ಹೊಟ್ಟೆ ನೋಯ್ತಾ ಇರುತ್ತೆ, ಒಂದ್ ರೀತಿ ವಾಮಿಟ್ ಬಂದಂಗೆ ಆಗ್ತಾ ಇರುತ್ತೆ. ಒಂದಲ್ಲ ಎರಡಲ್ಲ, ಒಂದು ಕ್ಷಣಕ್ಕೆ ಒಂದ್ ರೀತಿ ಇರ್ತಾರೆ, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ರೀತಿ ಇರ್ತಾರೆ. ಒಂದ್ಸಲ ಸಿಟ್ಟು ಬರ್ತಾ ಇರುತ್ತೆ, ಇನ್ನೊಂದ್ಸಲ ಬೇಜಾರಾಗ್ತಿರುತ್ತೆ, ಒಂದ್ಸಲ ಖುಷಿ ಆಗಿರ್ತಾರೆ, ಇನ್ನೊಂದ್ಸಲಕ್ಕೆ ರೇಗಾಡ್ತಿರ್ತಾರೆ. ಆ ಸಂದರ್ಭದಲ್ಲಿನ ಆ ಭಾವನೆಗಳೇ ವಿಚಿತ್ರವಾಗಿರುತ್ತೆ. ಹಾಗಾಗಿ ಕೆಲಸದಲ್ಲಿ ಏಕಾಗ್ರತೆ ಸಾಧ್ಯವಾಗ್ತಾ ಇರಲ್ಲ. ಅದಕ್ಕೋಸ್ಕರನೇ ರಜೆ ಕೊಡಿ ಅನ್ನುವಂಥ ಒತ್ತಾಯ ಇದೆ. ಈ ರೀತಿ ಕೆಲಸಕ್ಕೆ ಹೋದ್ರು ಅಂದ್ರೆ ಈ ಸಂದರ್ಭದಲ್ಲಿ ಉತ್ಪಾದನಾ ಗುಣಮಟ್ಟ ಕೂಡ ಕಡಿಮೆ ಆಗುತ್ತೆ ಅಂತ, ಅಂದ್ರೆ ಪ್ರೊಡಕ್ಷನ್ ಕ್ವಾಂಟಿಟಿ ಏನಿದೆ ಅದು ಕೂಡ ಇಳಿಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಪುರುಷ ಸಹೋದ್ಯೋಗಿಗಳಿಗೆ, ಮೇಲ್ವಿಚಾರಕರಿಗೆ ಆ ರಜೆಯನ್ನ ಕೇಳೋದು ಕೂಡ ಸವಾಲಾಗ್ತಾ ಇದೆ. ಇದೆಲ್ಲ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ರಜೆಯನ್ನ ದುರುಪಯೋಗ ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಈ ರಜೆಯನ್ನ ಕೊಡೋದು ಬೇಡ ಅಂತ ಕೂಡ ಕೆಲವರು ಅಂತಿದ್ದಾರೆ. ಹಾಗಾದ್ರೆ ಆ ರಜೆಯನ್ನ ದುರುಪಯೋಗ ಪಡ್ಕೊಳ್ಳುವಂತ ಸಾಧ್ಯತೆ ಇದೆಯಲ್ಲ, ಅದನ್ನ ತಡೆಗಟ್ಟೋದು ಹೇಗೆ, ಅದ್ರ ಬಗ್ಗೆ ಕೂಡ ಸರ್ಕಾರ ಚಿಂತನೆಯನ್ನ ನಡೆಸಬೇಕಾಗಿದೆ. ಈಗಾಗಲೇ ವಕೀಲರು ಒಂದು ಅರ್ಜಿಯನ್ನ ಹಾಕಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ರಜೆಯನ್ನ ಕೊಡಿ ಅಂತ. ಶೈಲೇಂದ್ರ ಮಣಿ ಅನ್ನುವಂಥವ್ರು ವಕೀಲರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೋರ್ಟ್ ಏನಿದೆ, ಮುಖ್ಯ ನ್ಯಾಯಮೂರ್ತಿ ಆಗಿರುವಂತ DY ಚಂದ್ರಚೂಡ್ ಅವರ ಪೀಠ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಾಗಲ್ಲ, ನಾವು ತೀರ್ಪನ್ನ ಪ್ರಕಟ ಮಾಡೋದಕ್ಕಾಗಲ್ಲ. ಆಯಾ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ, ಅದೇ ರೀತಿಯಾಗಿ ಕೇಂದ್ರ ಅಂತ ಬಂದಾಗ ಕೇಂದ್ರ ಸರ್ಕಾರ ಇದಕ್ಕೆ ತೀರ್ಮಾನವನ್ನ ರೂಪಿಸಬೇಕಾಗುತ್ತೆ. ಅಂದ್ರೆ ಆಯಾ ರಾಜ್ಯಗಳ ಉದ್ಯೋಗ ಸ್ಥಿತಿ ಇರ್ಬೋದು, ಮತ್ತೆ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಎಷ್ಟು ಶಾಲೆಗಳಿದೆ, ಮತ್ತೆ ಯಾವ ಸಂದರ್ಭದಲ್ಲಿ ಎಷ್ಟು ದಿನಗಳ ಕಾಲ ರಜೆಗಳನ್ನು ಕೊಡಬೇಕಾಗತ್ತೆ, ಇದಕ್ಕೆ ಸರ್ಕಾರವೇ ಚಿಂತನೆಯನ್ನ ನಡೆಸಿ ಅಂತ ಕೋರ್ಟ್ ಒಂದ್ ರೀತಿಯಾಗಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಸರ್ಕಾರ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿನೇ ಇದೆ. ಈಗ ಕೋರ್ಟ್ ಈ ರೀತಿಯಾಗಿ ಒಂದು ತೀರ್ಪನ್ನ ಪ್ರಕಟ ಮಾಡಿರೋದ್ರಿಂದ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಅರ್ಜಿಯನ್ನ ನಾವು ವಿಚಾರಣೆ ಕೈಗೆ ಎತ್ಕೊಂಡಿದ್ವಿ, ಆದ್ರೆ ಈ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ರೀತಿಯ ತೀರ್ಪನ್ನ ಕೋರ್ಟ್ ಇಂದ ಕೊಡೋಕ್ಕಾಗಲ್ಲ, ನೀವೇ ಸರ್ಕಾರ ರೂಪಿಸಿ ಅನ್ನುವಂಥ ತೀರ್ಮಾನವನ್ನ ಪ್ರಕಟ ಮಾಡಿದೆ. ಹಾಗಾಗಿ ಸರ್ಕಾರ ಯಾವ ನಿಟ್ಟಿನಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ, ರಜೆ ಕೊಡುತ್ತಾ ಕೊಡಲ್ವಾ, ಕೊಟ್ಟರು ಎಷ್ಟು ದಿನ ಕೊಡುತ್ತೆ, ಏನು ಉಪಯೋಗ ಆಗುತ್ತೆ, ಹೇಗೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಸಾಧ್ಯತೆ ಇದೆ, ಇದೆಲ್ಲದೂ ಕೂಡ ಸದ್ಯಕ್ಕಿರುವಂತ ಒಂದಷ್ಟು ಪ್ರಶ್ನೆಗಳು. ಈಗಾಗಲೇ ಕೇರಳದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ರಜೆಯನ್ನ ಘೋಷಣೆ ಮಾಡಲಾಗಿದೆ, ಅಂದ್ರೆ ಸರ್ಕಾರಿ ರಜೆ. ಅದೇ ರೀತಿಯಾಗಿ ಈ ಸರ್ಕಾರಿ ರಜೆಯನ್ನ ನೋಡಿಕೊಂಡು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಈ IT-BT ಕಂಪನಿಗಳಿರ್ಬೋದು, ಮತ್ತೆ ಬೇರೆ ಬೇರೆ ಸಂಸ್ಥೆಗಳೇನಿರ್ತವೆ ಅಲ್ಲೂ ಕೂಡ ಈ ಹೆಣ್ಣು ಮಕ್ಕಳ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು, ಮಹಿಳಾ ಉದ್ಯೋಗಿಗಳ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡು ಸ್ವಪ್ರೇರಿತರಾಗಿ ಅವರು ಕೂಡ ರಜೆ ಕೊಡ್ತಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಇದೇ ಮಾಡೆಲ್ ಅನ್ನ ಜಾರಿಗೆ ತರ್ತಾರಾ ಅನ್ನುವಂತ ಪ್ರಶ್ನೆ ಇದೆ. ಯಾವಾಗ ಜಾರಿಗೆ ತರ್ತಾರೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತಾ, ತೀರ್ಮಾನ ಆಗುತ್ತಾ ಅಂತ. ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ, ಅಂದ್ರೆ ಸಾಕಷ್ಟು ಪ್ರಶ್ನೆಗಳೇನಿದ್ದಾವೆ ಅದೆಲ್ಲದ್ರ ಬಗ್ಗೆನೂ ಕೂಡ ಸವಿಸ್ತರವಾಗಿ ಮಾತನಾಡಿ ನಮ್ಮ ಜೊತೆಗೆ ಮಾಹಿತಿಯನ್ನ ಹಂಚ್ಕೊಳ್ಳೋದಕ್ಕೆ ಅಂತ ಡಾಕ್ಟರ್ ರಶ್ಮಿ, ಅಂದ್ರೆ ಅವರು ಸ್ತ್ರೀ ರೋಗ ತಜ್ಞೆ, ಇವರು ಝೂಮ್ ಲೈವ್ ಅಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇವಾಗ ಒಂದು ಚರ್ಚೆ ಆಗ್ತಾ ಇದೆ, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಈ ಅರ್ಜಿಯನ್ನ ಹಾಕಲಾಗಿತ್ತು. ಅಂದ್ರೆ ಋತುಚಕ್ರದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ರಜೆಯನ್ನ ಕೊಡಬೇಕು, ಇಲ್ಲಾಂದ್ರೆ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಆದ್ರೂ ಕೊಡಬೇಕು, ಆ ಮೂಲಕ ಮಹಿಳೆಯರಿಗೆ ಒಂದಷ್ಟು ವಿರಾಮ ತೆಗೆದುಕೊಳ್ಳೋದಕ್ಕೆ ಅಂತ ಅವಕಾಶ ಕೊಡಬೇಕು ಅಂತ. ಆದ್ರೆ ಕೋರ್ಟ್ ನಲ್ಲಿ ಇದಕ್ಕೆ ನಾವು ತೀರ್ಮಾನ ತೆಗೆದುಕೊಳ್ಳೋದಕ್ಕಾಗಲ್ಲ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳೇ ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ, ರಜೆ ಕೊಟ್ರೆ ಕೆಲವರು ದುರುಪಯೋಗ ಪಡ್ಕೊಳ್ತಾರೆ ಅನ್ನುವಂತ ಚರ್ಚೆ ಇದೆ. ಆದ್ರೆ ರಜೆ ಕೊಡದೇ ಇದ್ರೆ ಮಹಿಳೆಯರಿಗೆ ಇಷ್ಟೆಲ್ಲಾ ಸಮಸ್ಯೆ ಆಗುತ್ತೆ, ರಜೆ ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥವ್ರು ತುಂಬಾ ಜನ ಇದ್ದಾರೆ. 80% ಮಹಿಳೆಯರು ಈ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವೇನು ವಿಷಯವನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಮೇಡಮ್? ಮೆನ್ಸ್ಟ್ರಲ್ ಪೀರಿಯಡ್ಸ್ ಅಂದ್ರೆ ಈ ಋತುಸ್ರಾವ ಸಮಯದಲ್ಲಿ ಸುಮಾರು
25 to 30% ಹೆಣ್ಮಕ್ಳು ಇವಾಗಿನ ಕಾಲದಲ್ಲಿ ದೇ ಸಫರ್ ಫ್ರಮ್ ಒನ್ ಕಂಡೀಷನ್ ಕಾಲ್ಡ್ ಎಂಡೋಮೆಟ್ರಿಯೋಸಿಸ್ ಅಂತ. ಈ ತರ ಪ್ರಾಬ್ಲಮ್ ಇರೋರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು, ಸೊಂಟ ನೋವು, ವಾಮಿಟಿಂಗ್ ಸೆನ್ಸೇಷನ್ ಇದೆಲ್ಲ ತುಂಬಾ ಪ್ರಾಬ್ಲಮ್ಸ್ ಆಗ್ತವೆ. ಏನಾದ್ರೂ ಮೆಡಿಕಲ್ ರಿಪೋರ್ಟ್ ಇದನ್ನ ಸಪೋರ್ಟ್ ಮಾಡಿ ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಇದ್ರೆ ಅಂತವ್ರಿಗೆ ಸೆಲೆಕ್ಟಿವ್ಲಿ ಈ ಮೆನ್ಸ್ಟ್ರಲ್ ಪೀರಿಯಡ್ಸ್ ಟೈಮಲ್ಲಿ ರಜೆ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಎಲ್ಲರಿಗೂ ಆಸ್ ಎ ರೂಲ್ ಮೆನ್ಸ್ಟ್ರಲ್ ಪೀರಿಯಡ್ಸ್ ಟೈಮಲ್ಲಿ ಅವ್ರಿಗೆ ರಜೆ ಕೊಡ್ಬೇಕು ಅಂತಂದ್ರೆ ದೇರ್ ಈಸ್ ಅ ಪಾಸಿಬಿಲಿಟಿ ಇದು ದುರುಪಯೋಗ ಆಗಬಹುದು ಅಂತ. ಆಮೇಲೆ ಹೆಣ್ಣು ಮಕ್ಕಳಿಗೆ ಸುಮಾರು ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಅಷ್ಟೇ ಅಲ್ಲ. ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ಸ್ ತಗೊಂಡು ಅವ್ರ ಗೈನಕಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋ ಸಮಯದಲ್ಲಿ ಅವಾಗ ಈ ಮೆನ್ಸ್ಟ್ರಲ್ ಪೀರಿಯಡ್ಸ್ ರೆಗ್ಯುಲರ್ಲಿ ಲೀವ್ ತಗೊಳ್ಳೋದ್ ಬದಲು ಅದನ್ನೆಲ್ಲ ಅವರು ಸಂಗ್ರಹಿಸ್ಕೊಂಡು ಈ ತರ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಹಂಗಾಗಿ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಏನಾದ್ರೂ ಈ ತರ ಒಂದು ಪ್ರಾಬ್ಲಮ್ ಇದ್ದು ಅವ್ರಿಗೆ ಲೀವ್ ತಗೊಳ್ಳೇಬೇಕು ಅನ್ನೋ ತರ ಸಿಚುವೇಶನ್, ನಾನು ಹೇಳ್ದಂಗೆ ಎಂಡೋಮೆಟ್ರಿಯೋಸಿಸ್ ಈ ತರ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅವ್ರಿಗೆ ಲೀವ್ ಕೊಡ್ಬೇಕು. ಕೆಲವೊಬ್ಬರಿಗೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಇರುತ್ತೆ, ಅದರಿಂದ ಹೆವಿ ಫ್ಲೋ ಆಗ್ತಾ ಇರುತ್ತೆ. ಹೆವಿ ಫ್ಲೋ ಫೈಬ್ರಾಯ್ಡ್ಸ್ ಇಂದ ಆಗ್ತಾ ಇದ್ರೆ ಅದಕ್ಕೆ ಖಂಡಿತವಾಗೂ ಟ್ರೀಟ್ಮೆಂಟ್ ಇದೆ, ಫೈಬ್ರಾಯ್ಡ್ಸ್ ತೆಗಿಸಬಹುದು. ಆದ್ರೆ ಇನ್ನು ಮದುವೆ ಆಗಿಲ್ಲ ಅನ್ನೋ ತರ ಹೆಣ್ಮಕ್ಳಾಗಿದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ವಿತ್ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ಎಲ್ಲ ಕೊಡ್ಬೇಕಾಗುತ್ತೆ. ಅಂತ ಸಮಯದಲ್ಲಿ ಅವ್ರಿಗೆ ರಜೆ ತಗೊಳ್ಬೇಕಾಗಿ ಬರಬಹುದು. ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಂಡೀಷನ್ಗೆ ಮಾತ್ರ ನಾವ್ ಎಷ್ಟೇ ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಕೊಟ್ರು ಸ್ವಲ್ಪ ಮಟ್ಟಿಗೆ ಪೀರಿಯಡ್ ಪೇನ್ ಇದ್ದೇ ಇರುತ್ತೆ. ಪೀರಿಯಡ್ಸ್ ಫಸ್ಟ್ ಸೆಕೆಂಡ್ ಡೇ ಅವ್ರಿಗೆ ತುಂಬಾ ತೊಂದರೆ ಇದ್ದೇ ಇರುತ್ತೆ. ಅಂತವ್ರಿಗೆ ಖಂಡಿತವಾಗೂ ಈ ರೂಲ್ ಅಪ್ಲೈ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಆದ್ರೆ ಆಸ್ ಎ ರೂಲ್ ಎಲ್ಲರಿಗೂ ಇರಬೇಕು ಅನ್ನೋದು ಇಟ್ ಇಸ್ ನಾಟ್ ಕರೆಕ್ಟ್ ಅಕಾರ್ಡಿಂಗ್ ಟು ಮೀ. ಮೇಡಮ್, ನೀವು ಹೇಳಿದಾಗ್ಲೇ ಒಂದಷ್ಟು ಕಂಡೀಷನ್ಸ್ ಅಪ್ಲೈ ಅಂತ ಹೇಳಿದ್ರಿ. ಅಂದ್ರೆ ಪ್ರೈಮರಿ ಡಿಸ್ಮೆನೋರಿಯಾ ಮತ್ತೆ ಸೆಕೆಂಡರಿ ಡಿಸ್ಮೆನೋರಿಯಾ ಅಂತೇಳಿ ಅವರ ಕಂಡೀಷನ್ಸ್ ನ ನೋಡ್ಕೊಂಡು ಈ ಸಂದರ್ಭದಲ್ಲಿ ಒಂದಷ್ಟು ಚಿಕಿತ್ಸೆಯನ್ನ ಕೂಡ ಕೊಡಲಾಗುತ್ತೆ. ಈಗ ಪೀರಿಯಡ್ಸ್ ಅಂತ ಬಂದ್ರೆ ಪ್ರತಿ ಮಹಿಳೆಯರಿಗೂ ಕೂಡ ಬ್ಲೀಡಿಂಗ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಶಕ್ತಿ ಇರುತ್ತೆ, ನಿತ್ರಾಣರಾಗ್ತಾರೆ, ಕೆಲವರು ತಲೆ ಸುತ್ತಿ ಕೂಡ ಬೀಳ್ತಾರೆ. ಅಂದ್ರೆ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇರಿಟೇಷನ್ಸ್ ಆಗ್ತಾ ಇರುತ್ತೆ, ಕೋಪ, ಅದೇ ರೀತಿಯಾಗಿ ಭಾವನೆಗಳಲ್ಲಿ ಎಕ್ಸ್ಪ್ರೆಷನ್ಸ್ ಅಲ್ಲಿ ಒಂದಷ್ಟು ಚೇಂಜಸ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವರಿಗೆ ಒಂದಿನ ಈ ರೀತಿ ಸಮಸ್ಯೆ ಇದ್ರೆ ಇನ್ ಕೆಲವರಿಗೆ 5 ದಿನಗಳ ಕಾಲ ಈ ರೀತಿ ಸಮಸ್ಯೆ ಇರುತ್ತೆ. ಹಾಗಾಗಿ 80% ಮಹಿಳೆಯರಲ್ಲಿ ಈ ಸಮಸ್ಯೆ ಇರೋದ್ರಿಂದ ಅವರು ರಜೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರ ಅಂತ ಬಂದಾಗ ಈ ರಜೆಯನ್ನ ಘೋಷಣೆ ಮಾಡಬೇಕು ಅಂತ ಬಂದ್ರೆ ಏನೆಲ್ಲ ಒಂದಷ್ಟು ನಿಯಮಗಳನ್ನ ತೆಗೆದುಕೊಂಡು ಅಥವಾ ಒಂದಷ್ಟು ಅಂಶಗಳನ್ನ ಕೈಗೆತ್ಕೊಂಡು ಈ ರಜೆಯನ್ನ ಘೋಷಣೆ ಮಾಡಬಹುದು ಅಂತ? ಅಲ್ಲ, ನನ್ನ ಪ್ರಕಾರ ಒಂದ್ ಮೆಡಿಕಲ್ ರಿಪೋರ್ಟ್ ಸಪೋರ್ಟಿಂಗ್ ದ ರಿಕ್ವೈರ್ಮೆಂಟ್ ಫಾರ್ ಲೀವ್ ಡ್ಯೂರಿಂಗ್ ಪೀರಿಯಡ್ಸ್ ಇದ್ರೆ ಮಾತ್ರ ಈ ತರ ಕೊಡ್ಬೇಕು ಅಂತ ನನ್ಗನ್ಸುತ್ತೆ. ಆಸ್ ಎ ರೂಲ್ ಎಲ್ಲಾರ್ಗೂ ಈ ತರ ಪೀರಿಯಡ್ಸ್ ಟೈಮಲ್ಲಿ ರಜೆ ಕೊಟ್ರೆ ಅವ್ರಿಗೆ ಬೇರೆ ಯಾವ್ದಾದ್ರು ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಇಂದ ಲೀವ್ ಬೇಕಾದಾಗ ಅನ್ನೆಸರಿ ಲೀವ್ ಆಗ್ಬಿಡಬಾರ್ದು ಅನ್ನೋದಕ್ಕೆ ಹೆಣ್ಮಕ್ಳಿಗೆ ಈ ತರ ಪೇಡ್ ಲೀವ್ ಆಪ್ಷನ್ ಕೊಟ್ಟಾಗ ಹೆಣ್ಮಕ್ಳಿಗೆ ಡಿಸೈಡ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಮ್ಯಾನೇಜಬಲ್ ಪೇನ್ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಕೆಲವೊಬ್ಬರಿಗೆ ಸಿವಿಯರ್ ಪೇನ್ ಇರುತ್ತೆ, ಹಾಸ್ಪಿಟಲ್ಗೆ ಹೋಗಿ ಇಂಜೆಕ್ಷನ್ಸ್ ತಗೊಳ್ಳೋವರೆಗೂ ಪೇನ್ ಕಮ್ಮಿ ಆಗಲ್ಲ. ಅದರಿಂದ ಹೆಣ್ಮಕ್ಳೇ ತಾವೇ ಡಿಸೈಡ್ ಮಾಡ್ಕೊಂಡು ಈ ರಜೆನ ಯುಟಿಲೈಸ್ ಮಾಡ್ಬೇಕು ಇಲ್ಲ ಅಂತ ಡಿಸೈಡ್ ಮಾಡಬಹುದು. ಆಸ್ ಎ ರೂಲ್ ಹೆಣ್ಮಕ್ಳಿಗೆ ಒಂದು 2 ದಿವಸ ಪರ್ ಮಂತ್ ಪೇಡ್ ಲೀವ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಆದ್ರಿಂದ ಲೀವ್ ಕೊಟ್ಟಾದ್ಮೇಲೆ ಅದನ್ನ ಇದಕ್ಕೆ ಅಂತ ಯೂಸ್ ಮಾಡ್ಕೊಳ್ಳಾರ್ದೆ ಬೇರೆದಕ್ಕೆ ಅವ್ರಿಗೆ ಬೇರೆ ಯಾವ್ದಾದ್ರು ಹೆಲ್ತ್ ಸಮಸ್ಯೆ ಇದ್ರೆ, ಗೈನಿಕ್ ಪ್ರಾಬ್ಲಮ್ಸ್ ಇದ್ದಾಗ ಯೂಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ವೈಸ್ ಅಂತ ನನ್ನ ಅಭಿಪ್ರಾಯ. ಮೇಡಮ್, ಅಂದ್ರೆ ಈ 2 ದಿನ ಅಂತೇಳಿ ಕಡ್ಡಾಯವಾಗಿ ರಜೆ ಕೊಡ್ಲಿ, ಆದ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ಲಿ. ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಮ್ಯಾನೇಜಬಲ್ ಆಗಿ ಪೈನ್ ಇದ್ದಂತ ಸಂದರ್ಭದಲ್ಲಿ ವರ್ಕಿಗೆ ಬರ್ಬೋದು ಅಂದ್ರೆ ಬರ್ಬೋದು, ಅದೇ ರೀತಿಯಾಗಿ ಬರೋದಕ್ಕೆ ಆಗದೇ ಇಲ್ಲ ಅಂದ್ರೆ ಆ ಟೈಮಲ್ಲಿ ಈ ರಜೆಯನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇರೋದು. ಹೌದು, ಆಸ್ ಎ ರೂಲ್ ಎಲ್ಲಾರ್ಗೂ ಈ ತರ ರಜೆ ಕೊಡೋದ್ ಬದಲು ಹೆಣ್ಮಕ್ಳಿಗೆ ರಜೆ ಕೊಟ್ಟಾಗ ಅವರೇ ಯುಟಿಲೈಸ್ ಮಾಡ್ಕೋಬೇಕು ಸರಿಯಾಗಿ ಅಂತ ನನಗನ್ಸುತ್ತೆ. ಏನಾದ್ರೂ ರಜೆ ಆಗಿದೆ, ನಾನು ಪೀರಿಯಡ್ಸ್ ಟೈಮಲ್ಲಿ ಲೀವ್ ತಗೋತೀನಿ ಅಂತ ಅನ್ನೋದ್ ಬದಲು ಇವಾಗ ಎಲ್ಲರಿಗೂ ಪೇಡ್ ಲೀವ್ ಫಾರ್ 3 days ಅಂತ ಮಾಡ್ಬಿಟ್ರೆ ಒಂಥರ ಇನ್ ಅ ಪ್ಲೇಸ್ ವೇರ್ ಬೋತ್ ಮೆನ್ ಅಂಡ್ ವಿಮೆನ್ ಆರ್ ವರ್ಕಿಂಗ್, ಒಂದು ಮಹಿಳೆ 3 ದಿವಸ ಬರ್ಲಿಲ್ಲ ಕೆಲ್ಸಕ್ಕೆ ಅಂದ್ರೆ ಇದು ಅವಳು ರಜೆ ಆಗಿದೆ ಅದಕ್ಕೆ ಬಂದಿಲ್ಲ ಅಂತ ಈ ತರ ಮಾತಾಡೋದ್ ಬದಲು ಹೆಣ್ಮಕ್ಳಿಗೆ ಎಕ್ಸ್ಟ್ರಾ 2 days ಪೇಡ್ ಲೀವ್ ಅಂತ ಕೊಟ್ರೆ ಅದು ಯಾವ್ದಕ್ಕಾದ್ರೂ ಆಗಿರ್ಲಿ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಜಾಸ್ತಿ ಅರ್ಥ ಇರುತ್ತೆ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ಈ ಮೆನ್ಸ್ಟ್ರಲ್ ಪೀರಿಯಡ್ಸ್ಗೋಸ್ಕರನೇ ಲೀವ್ ಕೊಡ್ತಾ ಇದೀವಿ ಅನ್ನೋದ್ ಬದಲು ಹೆಣ್ಣು ಮಕ್ಕಳಿಗೆ 2 ದಿವಸ ಎಕ್ಸ್ಟ್ರಾ ಪೇಡ್ ಲೀವ್ ಇರುತ್ತೆ ಅಥವಾ ಎಕ್ಸ್ಟ್ರಾ 2 days ಲೀವ್ ಇರುತ್ತೆ ಅನ್ನೋದು ಆ ತರ ಡಿಕ್ಲೇರ್ ಮಾಡಿದ್ರೆ ಇಟ್ ಇಸ್ ಮಚ್ ಮೋರ್ ಬೆಟರ್ ಅಂತ ನನ್ನ ಅನಿಸಿಕೆ.
ಓಕೆ ಮೇಡಮ್, ಇನ್ನೊಂದೇನು ಪ್ರಶ್ನೆ ಅಂದ್ರೆ ಈ ಪ್ರೊಸ್ಟಾಗ್ಲಾಂಡಿನ್ ಅನ್ನುವಂಥ ರಾಸಾಯನಿಕ ಈ ಸಂದರ್ಭದಲ್ಲಿ ಉತ್ಪತ್ತಿ ಆಗುತ್ತೆ ಅಲ್ಲ, ಇದರಿಂದಾಗಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ ಅಂದ್ರೆ ಈ ಪೈನ್ ಅನುಭವಿಸ್ತಾ ಇರುವಂತ ಹೆಣ್ಮಕ್ಳು ಏನಿದ್ದಾರೆ, ಯಾಕೆ ಪೈನ್ ಬರುತ್ತೆ ಅನ್ನೋದೇ ಅನೇಕರಿಗೆ ಗೊತ್ತಿರಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಕೊಡೋದಾದ್ರೆ. ಇವಾಗ ನಾನು ಹೇಳ್ದಂಗೆ ಎಂಡೋಮೆಟ್ರಿಯೋಸಿಸ್ ಅಥವಾ ಫೈಬ್ರಾಯ್ಡ್ಸ್ ಅಥವಾ ಕೆಲವೊಬ್ಬರಿಗೆ ಏನಾದ್ರೂ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಅವ್ರಿಗೆ ಖಂಡಿತ ನಾನು ಈ ಅಂಶ ಜಾಸ್ತಿ ರಿಲೀಸ್ ಆಗುತ್ತೆ ಅವರ ಪೆಲ್ವಿಸ್ ಅಲ್ಲಿ. ಅದರಿಂದ ಅವ್ರಿಗೆ ಹೊಟ್ಟೆ ನೋವು, ಪೀರಿಯಡ್ಸ್ ಪೇನು, ಬ್ಯಾಕ್ ಏಕು ಇದೆಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಕೆಲವೊಬ್ಬರಿಗೆ ಪೀರಿಯಡ್ಸ್ ಬರೋಕ್ಕಿಂತ ಮುಂಚೆ ಬರೀ ಹೆಡೇಕ್ ಇರುತ್ತೆ, ಅದನ್ನ ಪೀರಿಯಡ್ ಇಂಡ್ಯೂಸ್ಡ್ ಮೈಗ್ರೇನ್ ಅಂತ ಕರಿತೀವಿ. ಈ ತರದೆಲ್ಲ ಸಿಚುವೇಶನ್ಸ್ ಇದ್ದಾಗ ಅವ್ರಿಗೆ ಪೇನ್ ತುಂಬಾ ಜಾಸ್ತಿ ಆಗುತ್ತೆ. ಅಂತ ಸಮಯದಲ್ಲಿ ಅವ್ರಿಗೆ ಸ್ವಲ್ಪ ಪೇನ್ ಕಿಲ್ಲರ್ಸ್ ಎಲ್ಲ ಬೇಕಾಗುತ್ತೆ. ಕೆಲವೊಂದು ವರ್ಕ್ ಪ್ಲೇಸಸ್ ಅಲ್ಲಿ ಪೀರಿಯಡ್ಸ್ ಟೈಮ್ ಅಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಸಿಗೋದಿಲ್ಲ. ಒಂದು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಆಗಿರ್ಲಿ ಅಥವಾ ಸಿವಿಯರ್ ಪೇನ್ ಇದ್ದಾಗ ಕ್ವಿಕ್ ಆಕ್ಸೆಸ್ ಟು ಡಾಕ್ಟರ್ ಹೂ ಕ್ಯಾನ್ ಗಿವ್ ಹರ್ ಅನ್ ಇಂಜೆಕ್ಷನ್ ಫಾರ್ ಪೇನ್ ರಿಲೀಫ್ ಅದೆಲ್ಲ ಇರೋದಿಲ್ಲ. ಕೆಲವೊಂದ್ ಕಡೆ ನಾರ್ಮಲ್ ಏನಾದ್ರೂ ಅವ್ರ ಎಕ್ಸ್ಪೆಕ್ಟೇಷನ್ಗಿಂತ ಮುಂಚೆ ಏನಾದ್ರೂ ಪೀರಿಯಡ್ಸ್ ಬಂದ್ರೆ ಅವ್ರಿಗೆ ಬೇಕಾಗಿರುವಂತ ಸಾಮಗ್ರಿಗಳು ತಕ್ಷಣ ಸಿಗ್ಲಾರ್ದಂತ ಪರಿಸ್ಥಿತಿ ಕೆಲವೊಬ್ಬರಿಗೆ ಹೆಣ್ಮಕ್ಳಿಗೆ ಇರುತ್ತೆ. ಅದನ್ನೆಲ್ಲ ವರ್ಕ್ ಪ್ಲೇಸಸ್ ಅಲ್ಲಿ ಪ್ರೊವೈಡ್ ಮಾಡೋದು ಬಹಳ ಮುಖ್ಯ. ಅದಲ್ಲದೆ ಈ ದ ಟಾಯ್ಲೆಟ್ಸ್ ಅಟ್ ದ ವರ್ಕ್ ಪ್ಲೇಸ್ ಆರ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸತಿ ಕೆಲವೊಂದು ವರ್ಕ್ ಪ್ಲೇಸಸ್ ಅಲ್ಲಿ ಹೆಣ್ಮಕ್ಳಿಗೆ ಟಾಯ್ಲೆಟ್ಸ್ ಇರೋದಿಲ್ಲ. ನಾವು ಕೆಲವೊಂದು ಶಾಪ್ಸ್ ಅಲ್ಲಿ ಹೋದಾಗ ನಾವು ಈ ಶಾಪ್ ಅಲ್ಲಿ ಟಾಯ್ಲೆಟ್ ಇದೆ ಅಂತ ಕೇಳಿದ್ರೆ ಸೇಲ್ಸ್ ಗರ್ಲ್ಸ್ ಕೆಲವೊಂದ್ಸತಿ ಹೇಳ್ತಾರೆ, ಈ ನಮ್ ಶಾಪ್ ಅಲ್ಲಿ ಇಲ್ಲ ಅಂತ. ನೀವೆಲ್ಲಿ ಹೋಗ್ತೀರಾ ಅಂತ ಕೇಳಿದ್ರೆ ಪಕ್ಕದ ಶಾಪಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಈ ತರ ಎಲ್ಲ ಸಂದರ್ಭಗಳಲ್ಲಿ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಪ್ರಾಸ್ಟಾಗ್ಲಾಂಡಿನ್ ರಿಲೀಸ್ ಇಂದ ಆಗೋ ಹೆಡೇಕು, ಲೋವರ್ ಎಬ್ಡಾಮನ್ ಪೇನು, ಬ್ಯಾಕ್ ಏಕ್ ಇದೆಲ್ಲ ಇರೋದ್ರಿಂದ ಅವ್ರಿಗೆ ಕ್ವಿಕ್ ಆಕ್ಸೆಸ್ ಟು ಮೆಡಿಕಲ್ ಫೆಸಿಲಿಟೀಸ್ ಅಥವಾ ಎಮರ್ಜೆನ್ಸಿ ಡ್ರಗ್ಸ್ ಪ್ಲಸ್ ಅ ಪ್ಲೇಸ್ ಟು ಟೇಕ್ ರೆಸ್ಟ್ ವುಡ್ ಬಿ ಬೆಟರ್. ಅಟ್ ಲೀಸ್ಟ್ ಅವ್ರಿಗೆ ವರ್ಕ್ ಟೈಮ್ ಅಲ್ಲಿ ಈ ತರ ಸಮಯದಲ್ಲಿ ಅವ್ರ ಬಾಸ್ಗಳು ಅದನ್ನ ಅರ್ಥ ಮಾಡ್ಕೊಂಡು, ಎಸ್ಪೆಷಲಿ ಏನಾದ್ರೂ ಫಿಮೇಲ್ ಬಾಸ್ ಇದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ 1 or 2 hours ಎಕ್ಸ್ಟ್ರಾ ರೆಸ್ಟ್ ಕೊಟ್ರೆ ಪ್ರೊಡಕ್ಟಿವಿಟಿ ಅಟ್ ವರ್ಕ್ ಪ್ಲೇಸ್ ಆಲ್ಸೋ ವಿಲ್ ಇನ್ಕ್ರೀಸ್. ಇದನ್ನ ಐ ಫೀಲ್ ಇಟ್ ಇಸ್ ಮೋರ್ ಆಫ್ ದ ರ್ಯಾಪೋ ಬಿಟ್ವೀನ್ ದ ಬಾಸ್ ಅಂಡ್ ದ ದ manager and the employees rather than just the government who has to decide about what kind of policies have to be made. Government can make policies, but our policies na depending on the comfort of the employees, the manager has to make things work anta ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು TV5 ಜೊತೆ ಮಾತನಾಡಿದ್ದಕ್ಕೆ. Thank you so much for calling me. Thank you. ಎಸ್, ಈಗಾಗಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನು ಚಿಂತನೆ ನಡೆಸುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲ್ಸ್ನ ಮಾತನಾಡೋಣ. ಅದೇ ರೀತಿಯಾಗಿ ಮತ್ತೆ ಒಂದಷ್ಟು ಜನರ ಅಭಿಪ್ರಾಯವನ್ನ ಕೂಡ ಕೇಳೋಣ. ಜನರು ಕೂಡ ತಮ್ಮ ಅನಿಸಿಕೆಗಳನ್ನ ತಿಳಿಸಬಹುದು ಫೋನ್ ಮಾಡಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಯಾಕೆಂದ್ರೆ ಕೋರ್ಟ್ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಇದು ಬಿಟ್ಟಿದ್ದು ಅನ್ನುವಂತ ತೀರ್ಮಾನವನ್ನ ಕೊಟ್ಟಿರೋದ್ರಿಂದ ರಾಜ್ಯ ಕೇಂದ್ರ ಯಾವ ಮಾನದಂಡಗಳನ್ನ ಆಧಾರವಾಗಿ ಇಟ್ಕೊಂಡು ರಜೆ ಕೊಡೋದಾದ್ರೂ ಕೂಡ ಹೇಗೆ ತೀರ್ಮಾನವನ್ನ ತೆಗೆದುಕೊಳ್ತಾರೆ